ಯಾಕಮ್ಮ? ಏನಪ್ಪ ಇದೆಲ್ಲ? ಏನಿಲ್ಲಮ್ಮ, ಆತಂಕ ಪಡುವಂಥದ್ದು ಏನೂ ನಡೆದಿಲ್ಲ. ಎಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೋಬೇಕು. ಓಪನ್ ದ ಡೋರ್. ಎಸ್ ಸರ್. 234. ಮಾ ಮಾ ಏನಿಲ್ಲಮ್ಮ. ರಾಜ, ನಿನ್ನ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನೀನ್ ತಿಳಿದಿರ್ಲಿಲ್ಲ ಅಲ್ವೇನಮ್ಮ? ಏನಮ್ಮ, ನಾನು ಕೊಲೆಗಾರ ಅಂತ ನೀನ್ ನಂಬ್ತೀಯ? ಹೌದು ಅಂತ ಹೇಳೋದಕ್ಕೆ ಸಾಕ್ಷಿಗಳಿದೆಯಾ ಹೊರತು ಇಲ್ಲ ಅಂತ ಹೇಳೋಕೆ ಯಾವ ಸಾಕ್ಷಿನೂ ಇಲ್ವಲ್ಲ. ಒಂದು ಸಲ ನನಗಿಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಆಗ್ಲಿ, ಸಾಕ್ಷ್ಯಗಳನ್ನ ನಾನು ಹಿಡ್ಕೊಂಡು ಬರ್ತೀನಿ. ಈ ಆವೇಶದಿಂದಾನೇ ನೀನ್ ಇವತ್ತಿಲ್ಲಿರೋ ಹಾಗಾಗಿತ್ತು. ಯಾವ ಆವೇಶದಿಂದ? ನಾನು ಹೊಡೆದ ಅವನು ಸತ್ತಿದ್ದು? ಎಷ್ಟು ಸಾವಿರ ಜನಕ್ಕೆ ನಾನು ಹೊಡೆದಿಲ್ಲ. ಮನುಷ್ಯ ಯಾವ ಜಾಗದಲ್ಲಿ ಹೊಡೆದ್ರೆ ಸಾಯ್ತಾನೆ, ಯಾವ ಜಾಗದಲ್ಲಿ ಹೊಡೆದ್ರೆ ಸಾಯೋದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಡಾಕ್ಟರ್ ರಿಪೋರ್ಟ್ ಆಗಿದೆಯಲ್ಲ ಅಣ್ಣ. ಇರುತ್ತೆ ಸಾವಿರ ರಿಪೋರ್ಟ್ ನಲ್ಲಿ. ನಮ್ಮಮ್ಮನ ಕೇಳಯ್ಯ, ನಾನು ಕೊಲೆಗಾರ ಹೌದು ಅಲ್ಲ ಅನ್ನೋದನ್ನ ಹೇಳ್ತಾಳೆ. ಅಯ್ಯೋ ಹುಚ್ಚಪ್ಪ, ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಕೊಲೆ ಮಾಡ್ತಾನೇನೋ? ನಿನ್ನ ಸ್ವಭಾವ ನನಗೆ ಗೊತ್ತಿಲ್ವೇನೋ? ಅಷ್ಟು ಸಾಕಮ್ಮ, ಆ ನಂಬಿಕೆ ಸಾಕಮ್ಮ ನನಗೆ. ನಿನ್ನ ಆಶೀರ್ವಾದ ಬಂದಿರ್ಲಿ. ಸತ್ಯ ಯಾವುದು ಅನ್ನೋದನ್ನ ನಾನು ತೋರಿಸ್ತೀನಿ. ಸರ್. ಓ, ಟೈಮ್ ಆಯ್ತೇನಪ್ಪ. ಶ್ರೀಧರ, ಕರ್ಕೊಂಡು ಹೋಗಮ್ಮ. ಹೋಗಿದ್ದ ಏನಾಗೋದಿಲ್ಲಮ್ಮ, ನನಗೆ ಏನು ಆಗೋದಿಲ್ಲ. ನೀನ್ ಧೈರ್ಯವಾಗಿ ಹೋಗಮ್ಮ, ಹೋಗಮ್ಮ. ಹೋಗಿದ್ನಮ್ಮ. The golden lion in the world of crime, now caught and kept in its own net. The golden lion has got enough strength to tear this dirty net and come out. ಬಾಯಿನಲ್ಲಿ ಹೇಳ್ಬೇಡಿ, ಅದನ್ನ ಮಾಡಿ ತೋರಿಸಿ. ಸವಾಲ್ ಹಾಕ್ತಾ ಇದೀಯ? ಖಂಡಿತ ಇಲ್ಲ. ಯಾಕೆ ಬಂದೆ ನೀನ್ ಇಲ್ಲಿಗೆ? ಅಪರಾಧಿಗಳನ್ನ ಹಿಡಿದು ಜೈಲಿಗೆ ತಳ್ತಾ ಇದ್ದ ನಾನು ಕಂಬಿ ಹಿಂದೆ ಹೇಗೆ ನಿಂತಿದ್ದೀನಿ ಅಂತ ನೋಡೋದಕ್ಕೆ ಬಂದಿದ್ದೀಯಾ? ಇಲ್ಲ, ನಿಮ್ಗೊಂದು ಮಾತು ಹೇಳಕ್ ಬಂದೆ. ಏನ್ ಮಾತು? ಅವ್ರಿಗಿಂತ ಹೆಚ್ಚಾಗಿ ನಾನ್ ದುಡ್ಡು ಕೊಟ್ರೆ ನನ್ ಪರವಾಗಿ ವಾದ ಮಾಡ್ತೀಯಾ? ಶಂಕರ್, ವ್ಯವಹಾರ ಅನ್ನೋದು ಬರೀ ನಿಷ್ಠುರವಾದ ಸತ್ಯದಿಂದಾನೇ ನಡ್ತಾ ಇಲ್ಲ. ಮನುಷ್ಯನಿಗೆ ಆವೇಶಕ್ಕಿಂತ ಸಂದರ್ಭ ತಕ್ಕ ಜಾಣತನ, ಸಮಯಕ್ಕೆ ತಕ್ಕ ಸಂಯಮ ಬೇಕು. ನಿಮಗೆ ಕರ್ತವ್ಯದ ಮಾರ್ಗ ಗೊತ್ತೇ ಹೊರತು ಬದುಕೋಕೆ ದಾರಿ ತಿಳಿದಿಲ್ಲ. ನನಗೆ ಬದುಕೋದಕ್ಕೆ ದಾರಿ ಗೊತ್ತಿಲ್ಲ. ಓಪನ್ ದ ಡೋರ್. ಕೋರ್ಟ್ಗೆ ಹೋಗ್ಬೇಕು, ಬನ್ನಿ.
Come on, check up. ಇಲ್ಲ ಸರ್. ಗೋ ಅಂಡ್ ಸರ್ಚ್ ದಟ್ ಲಾರಿ. ನೀನು ಹೋಗ್ಬೋದು. ಹಲೋ, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಎಸ್ ಐ ಕಾಲಿಂಗ್. ಹೈವೇ ನಂಬರ್ 4 ನಲ್ಲಿ ಬೈಪಾಸಿಂಗ್ ವೆಹಿಕಲ್ಸ್ ಎಲ್ಲ ಚೆಕ್ ಮಾಡಕ್ಕೆ ಓವರ್. ಕಾಲಿಂಗ್ ಲಕ್ಕನಹಳ್ಳಿ ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್. ನಮ್ಮ ಕಸ್ಟಡಿ ಇದ್ದ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ ಶಂಕರ್ ಜೀಪ್ ನಿಂದ ಜಂಪ್ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಎಸ್, ಆನ್ ದ ವೇ ಟು ಕೋರ್ಟ್. ಬ್ಲಾಕ್ ದ ಹೈವೇ. ಹೌದು, ಏನ್ ವಿಷಯ ತಿಳಿಸಿ. ಹಲೋ, ನಾನು ಪಾಂಡು ಮಾತಾಡ್ತೀನಿ ಸರ್. ಆ ಔಟ್ಲಾ ಇನ್ಸ್ಪೆಕ್ಟರ್ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಏನಂದ್ರೆ ಏನ್ ವಿಷಯ? ಸಿಂಹ ಕೇರಳಿ ಬೋನ್ನಿಂದ ತಪ್ಪಿಸ್ಕೊಂಡ್ಬಿಟ್ಟಿದೆ. ಇನ್ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನು? ನನ್ ಶಂಕರು ಜೈಲಿನಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಆತ್ರಪಟ್ಟು ನಿರ್ಧಾರಕ್ಕೆ ಬರಬೇಡಿ ಶ್ರೀಧರ್. ಅರೆಸ್ಟ್ ಆಗ್ಬೇಕಾಗಿರೋ ವ್ಯಕ್ತಿ ನಿಮ್ಮ ಅಣ್ಣ, ಯುವರ್ ಓನ್ ಬ್ರದರ್. ಸ್ವಲ್ಪ ಕಷ್ಟವಾದ ವಿಷಯನೇ, ಆಲೋಚನೆ ಮಾಡಿ ಮುಂದುವರಿಸಬೇಕಾಗಿರೋ ವಿಷಯ. ಆಲ್ ರೈಟ್, ಬೇರೆ ಯಾರನ್ನಾರು ನೆನೆಸೋಣ. ಎಕ್ಸ್ಕ್ಯೂಸ್ ಮಿ ಸರ್, ವಿ ಶುಡ್ ನೆವರ್ ಡೂ ಇಂಜಸ್ಟಿಸ್ ಟು ಅವರ್ ಡ್ಯೂಟಿ. ಕರ್ತವ್ಯಕ್ಕೆ ದ್ರೋಹ ಮಾಡೋದು ಒಂದೇ, ಹೆತ್ತ ತಾಯಿಗೆ ದ್ರೋಹ ಮಾಡೋದು ಒಂದೇ. ಇದನ್ನ ನಮ್ಮ ಅಣ್ಣನೂ ಆಗಾಗ ಹೇಳ್ತಿದ್ದ. ಬಿಲೀವ್ ಮಿ ಸರ್, ಈ ರೆಸ್ಪಾನ್ಸಿಬಿಲಿಟಿನ ನಾನೇ ವಹಿಸ್ಕೋತೀನಿ. ವೆರಿ ಗುಡ್, ಡೂ ಇಟ್. ಗೋ ಇಟ್. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ನಿಮ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಇನ್ಸ್ಪೆಕ್ಟರ್ ಶಂಕರ್ ನಾನು ನೋಡಿದೆ. ಎಲ್ಲಿ? ಜಗಪತಿ ಮನೆಯಲ್ಲಿ. ಅಡ್ರೆಸ್ಸು? ನಂಬರ್ 44, ನೇರಳೆ ಮರದ ರಸ್ತೆ, ವಿದ್ಯಾನಗರ. ಓಕೆ. ಹಲೋ, ಹೌ ಆರ್ ಯು? ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಸಿಗ್ನಿಲ್ಲ. ಹಲೋ ಸರ್. ಮಿಸ್ಟರ್ ಜಗಪತಿ? ನೋ, ಇನ್ನೇನು ಬರ್ತಾರೆ ಪ್ಲೀಸ್. ಏನ್ ಬೇಕಾಗಿತ್ತು ಸರ್? ನೀವು? ಐ ಮಿಸ್ ಪಿ ಎ. ಐ ಸಿ. ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿರೋ ಶಂಕರ್ ಇಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು. ವೆರ್ ಇಸ್ ಹಿ? ನೋ, ನಾವಿಲ್ಲೇ ಇದ್ದೀವಿ, ಇಲ್ಲಿಗೆ ಯಾರು ಬರಲೇ ಇಲ್ಲ. ಇಸ್ ಇಟ್? ಎಸ್. ಹಲೋ, ಕಂಟ್ರೋಲ್ ರೂಮ್ ಹಿಯರ್.
ಸರ್, ಮಾಜಿ ಇನ್ಸ್ಪೆಕ್ಟರ್ ಶಂಕರ್ ನುಗ್ಗಿ ಇಲ್ಲಿ ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಫೋನ್ ಮಾಡಿದೆ. ನೀವು ಯಾರು ಬರಲೇ ಇಲ್ವಲ್ಲ? ಇಲ್ವಲ್ರಿ, ಈಗ ತಾನೇ ನಮ್ಮವ್ರನ್ನ ಕಳ್ಸಿದ್ವು. ದಯವಿಟ್ಟು ಈಗ ಬನ್ನಿ ಸರ್, ತುಂಬಾ ಗಲಾಟೆ ನಡೀತಾ ಇದೆ ಸರ್, ಪ್ಲೀಸ್. ಆಲ್ ರೈಟ್. ಹಲೋ ನಮಸ್ಕಾರ. ಹಲೋ ಉಮೇಶ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಡೇ ಆಫ್ ದ ಅಂಕಲ್. ಹಲೋ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದ್ ನಿಮಿಷ. ಓ ಗುಡ್ ಗುಡ್. ಕಮ್ ಆನ್ ಕಮ್ ಆನ್. ಏನ್ ಅಂಕಲ್, ಪಾರ್ಟಿ ಎಲ್ಲ ಬಹಳ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ವಿ. ಮಿಸ್ಟರ್ ಜಗಪತಿ. ಎಸ್, ಏನಾಗಬೇಕಾಗಿತ್ತು? ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿರೋ ಶಂಕರ್ ಮತ್ತೆ ಇಲ್ಲಿ ಬಂದಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ವೇರ್ ಇಸ್ ಹಿ? ಓ ಸಾರಿ ಇನ್ಸ್ಪೆಕ್ಟರ್, ಹಿ ಈಸ್ ಅವರ್ ವರ್ಸ್ಟ್ ಎನಿಮಿ. ಅವನು ಇಲ್ಲಿ ಬಂದ್ರೆ ನಾವು ಸುಮ್ಮನೆ ಬಿಡ್ತೀವ? ಅವನು ಬರೋದು ಇಲ್ಲ, ಬರೋದಕ್ಕೆ ಸಾಧ್ಯನೂ ಇಲ್ಲ. ಐ ಸಿ. ಸಾರಿ ಫಾರ್ ದಿ ಟ್ರಬಲ್. ಕಮ್ ಆನ್ ಮೈ ಬಾಯ್. ಹಲೋ, ಕಂಟ್ರೋಲ್ ರೂಮ್ ಹಿಯರ್. ಏನ್ ಸರ್, ಆ ಮಾಜಿ ಇನ್ಸ್ಪೆಕ್ಟರ್ ಶಂಕರ್ ನುಗ್ಗಿ ಗಲಾಟೆ ಮಾಡ್ತಾನೆ ಅಂತ ಫೋನ್ ಮಾಡಿದ್ರೆ ಬರೋದೇ ಬೇಡವಾ? ಹೂ ಇಸ್ ದಟ್? ಯು ಬ್ಲಡಿ ಫೆಲೋ, ಪೊಲೀಸ್ ಮಿಸ್ಲೀಡ್ ಮಾಡ್ತೀಯಾ? ಯಾರು ನೀನು? ಎಲ್ಲಿಂದ ಮಾತಾಡ್ತಾ ಇದೀಯಾ? ಹಲೋ ಹಲೋ ಸರ್, ಈ ಅಡ್ರೆಸ್ ಇರೋ ಮನೇಲಿ ಯಾರೋ ಶಂಕರ್ ನೋಡಿದೆ ಅಂತ 2 ಸಾರಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರು ಸರ್. ಇಸ್ ಇಟ್? Happy birthday to you. Happy birthday to you. Happy birthday to you. Happy birthday to you. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್ ಹಿಯರ್. ನಿಮ್ ಕಷ್ಟದಿಂದ ತಪ್ಪಿಸ್ಕೊಂಡ್ರೆ ಶಂಕರ್ ನಮ್ಮ ಮನೆ ಬಂದಿದ್ದಾನೆ. ಬನ್ನಿ, ಬೇಗ ಬನ್ನಿ. ಯಾರು ಮಾತಾಡ್ತಾ ಇರೋದು? ನನ್ ಜಗಪತಿ, ನಮ್ಮನೆಯಿಂದ ಮಾತಾಡ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಜೊತೆ ಆಟ ಆಡಿದ್ರೆ ಏನಾಗುತ್ತೆ ಗೊತ್ತಾ? ಯು ಸ್ಕೌಂಡ್ರಲ್. ಹಲೋ 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 ಹಲೋ. ಪೊಲೀಸ್ಗೆ ಫೋನ್ ಮಾಡ್ದ? ಮತ್ತೆ ಜವಾಬು? ಅವರು ಬರೋ ಹಾಗಿಲ್ಲ, ಬರೋದಕ್ಕೆ ಸಾಧ್ಯವೂ ಇಲ್ಲ. ಯು ಅಂಡರ್ಸ್ಟ್ಯಾಂಡ್? ಏನ್ ನೋಡ್ತಾ ಇದ್ದೀನಿ? ಏನ್ ಮರಿ, ಈಗ ನಿಜವಾಗ್ಲೂ ನರ್ವಸ್ ಬ್ರೇಕ್ ಡೌನ್ ಆಗಿರ್ಬೇಕಲ್ಲ ನಿನಗೆ? ಏನ್ ಯಜಮಾನ್ರೆ, ಸುಪ್ರೀಂ ಕೋರ್ಟ್ ಹೋಗ್ತೀರಾ ನೀವು? ಇವ್ರು ಕಾಪಾಡ್ಬಿಡ್ತೀರಾ? ಏನಲ್ಲಿ ಆ ಮೇಲ್ ನರ್ಸ್ ಕೃಷ್ಣ ಸತ್ತಿದ್ದ ಹಾಗೆ ನೀವು ಹೊಡೆದ್ರಿ, ಜೊತೋದ. ನಾನು ಹೊಡೆದವನು ಸತ್ನ? ಮತ್ ನೀನ್ಯಾಕೆ ಸಾಯ್ಲಿಲ್ಲ ಇವಾಗ?
ಹ್ಯಾಕ್ ಸತ್ತ ಮಗಳು ಹ್ಯಾಕ್ ಸತ್ತ